ಭಾಗ್ಯೋದಯದ ಪರ್ವಕಾಲ ವೃಶ್ಚಿಕ ರಾಶಿಯವರೆಗೆ ಏನೋ ಒಂದು ಆಸ್ತಿ ಪಡ್ಕೊಳ್ತೀರಿ. ಈ ಹಿಂದೆ ಪ್ಲಾನ್ ಇತ್ತು ನಿಮ್ದು. ನಾನು ಹೇಳ್ತಾರೆ ಈಗಷ್ಟೇ ಬಂದಿದ್ದೇನಲ್ಲ, ಅದು ನೀವೇನು ಮಾಡ್ತಿರೋ ಶಾಶ್ವತಗೊಳ್ಕೊಳ್ಳುತ್ತೀರಿ. ಅದು ಯಾವುದನ್ನ ಯಾವಾಗ ಎಲ್ಲಿ ಹೇಗೆ ಮಾಡ್ಬೇಕು ಗೊತ್ತಿರುತ್ತೆ. ಇಮ್ಮಿಡಿಯೇಟ್ ಸಡನ್ ಕೋಪ ಬರುತ್ತಲ್ಲ, ಅದೊಂದು ನೀವು ತಡ್ಕೊಳ್ಬೇಕಾಗತ್ತೆ. ಯಾರಾದ್ರೂ ನಿಮ್ಮನ್ನ ಅಂಗಲಾಚಿ ಬೇಡಿಕೊಂಡು ಬಂದಾಗ ನಿಮ್ಮ ಕೈಲಿ ಆಗಿದ್ದ ಸಹಾಯವನ್ನ ಮಾಡಿ. ಇದು ಚರಣಿದ್ರೆ ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಎದ್ದೇಳಿ, ಆ 1.5 ತಿಂಗಳು ಎದ್ದು ಒಂದಷ್ಟು ಕೆಲಸಗಳನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿ ಫಲಗಳಿದೆ ಗುರುಗಳು? ಇನ್ನು ವೃಶ್ಚಿಕ ರಾಶಿಯವರೆಗೆ ಎಷ್ಟು ದಿವಸ 8ರಲ್ಲಿದ್ದ, ಇದೀಗ ಭಾಗ್ಯೋದಯದ ಪರ್ವಕಾಲ ವೃಶ್ಚಿಕ ರಾಶಿಯವರೆಗೆ. ನೀವು ಬರೆದಿಟ್ಕೊಳ್ರಿ, ಮುಂದೆ ಈಗಲೇ ಪೆನ್ ತೊಗೊಂಡು ಬರೆದಿಟ್ಕೊಳ್ಳಿ. ಈ 2 ತಿಂಗಳಲ್ಲಿ ನಾನು ಹೇಳಿದ್ದನ್ನು ಮಾಡ್ತಾ ಹೋಗಿ. ನೀವು ಏನೋ ಒಂದು ಆಸ್ತಿ ಪಡ್ಕೊಳ್ತೀರಿ. ಈ ಹಿಂದೆ ಪ್ಲಾನ್ ಇತ್ತು ನಿಮ್ಮದು. ನಾನು ಹೇಳ್ತಾರೆ ಈಗಷ್ಟೇ ಬಂದಿದ್ದೇನಲ್ಲ, ಅದು ನಿಮ್ಮ ಪ್ಲಾನ್ ಇತ್ತದು. ಆದರೆ 2 ತಿಂಗಳಲ್ಲಿ, ಈ 1.5 ತಿಂಗಳಲ್ಲಿ, ಈ 48 ದಿನದಲ್ಲಿ ನೀವೇನು ಮಾಡ್ತಿರೋ ಶಾಶ್ವತಗೊಳ್ಕೊಳ್ಳುತ್ತೀರಿ. ಅದು ಸೈಟ್ ತೆಗೆದುಕೊಳ್ತಿರೋ, ಮನೆಗೆ ಅಡ್ವಾನ್ಸ್ ಕೊಡ್ತಿರೋ, ಅಥವಾ ಬೇರೆ ಜಮೀನಿಗೆ ಅಡ್ವಾನ್ಸ್ ಕೊಡ್ತಿರೋ, 100ಕ್ಕೆ 100 ನಿಮಗೆ ವಯಸ್ಸಾಗುತ್ತಲ್ಲ, ಏಜ್ ಆಗಿಬಿಡುತ್ತಲ್ಲ, ಅವಾಗ ಅದೇ ನಿಮಗೆ ಊಟ ಕೊಡುವಂಥದ್ದಾಗಿರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸಾಲದಲ್ಲಿದ್ದರೂ ಪರವಾಗಿಲ್ಲ, ಪಕ್ಕಕ್ಕೆ ಇಡೋದನ್ನು ಧೈರ್ಯ ತಂದುಕೊಳ್ಳಿ. ನೀವು ಸಾಲ ಮಾಡಿದಾಗ ಅವನು ಸ್ನೇಹಿತ ಆಗಿದ್ದ, ಇವಾಗ ಅವನು ಭಯ ಪಡಿಸ್ತಾನಂದರೆ ನೀವು ಭಯ ಪಡಿಸುವಂಥ ದಿನಗಳು ಬರ್ತಾ ಇದೆ ನಿಮಗೆ ಇವಾಗ. ಅದಕ್ಕಾಗಿ ಎಚ್ಚೆತ್ಕೊಳ್ಳಿ. ಭಾಗ್ಯೋದಯವಾಗಿದೆ, ಸೂರ್ಯೋದಯ ಅಲ್ಲ, ಭಾಗ್ಯೋದಯ. 1,000 ಸೂರ್ಯರ ಉದಯ ಆದಾಗೆ ನಿಮ್ಮ ಬದುಕಲ್ಲಿ ಭಾಗ್ಯದ ಬಾಗಿಲುಗಳು ತೆಗೆದಾಗೇನೆ ಅಷ್ಟು ಅದ್ಭುತಗಳು ನಡೀತವೆ ವೃಶ್ಚಿಕ ರಾಶಿಯವರೆಗೆ. ಆದರೆ ಇಲ್ಲಿ ಈ ಮಿಂಚು ಬಂದೋಗುತ್ತಲ್ಲ, ಆ ಮಿಂಚು ಬಂದಾಗ ಅದೆಲ್ಲೆಲ್ಲಿ ಬೀಳುತ್ತೋ ಏನೇನಾಗತ್ತೆ. ಈ ಮಿಂಚು ಏನಾದರೂ ಬಂದರೆ ಈ ಆನೆ ಅದಕ್ಕೆ ಮದವೇರಿದ್ದಂತಾರಲ್ಲ, ನಾವೇ ಪಳಗಿಸಿದ್ದು ಅದು ಒಂದು ಸಲ. ಅದಕ್ಕೆ ಆ ಟೈಮಲ್ಲಿ ಬಹಳ ಅದಕ್ಕೆ ಸೇಫ್ ಝೋನ್ ಡಾಕ್ಟರ್ಗಳಿರಬೇಕು, ಅದಕ್ಕೆ ಸಂಬಂಧಪಟ್ಟ ಮಾವುತ ಇರಬೇಕು. ಆ ಸಿಡಿಲು ಬಂದಾಗ ಆಪೋಸಿಟ್ ಫೈರ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟದ್ದು. ಈ ಆನೆಗೇನಾದರೂ ಅದು ಕಾಣಿಸ್ತು ಅಂತಂದರೆ ಸಾಕು, ಮತ್ತೆ ಬಂದ್ಬಿಡತ್ತೆ ಅದು. ನಿಮಗೆ ಮತ್ತು ಅಂತಂದರೆ ಮದ ಬರಬಾರ್ದು ಅಷ್ಟೇ. ಏನೋ ನಿಮಗೊಂದು ಅವಕಾಶ ಸಿಗ್ತಾ ಇದೆ. ಎಷ್ಟು ಅಂತಂದರೆ 12 ರಾಶಿಗಳಿಗಿಂತ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂತಹ ವೃಶ್ಚಿಕ ರಾಶಿಯವರು ನಿಮ್ಮದಾಗಿ ಯಾಕೆ ಇದನ್ನು ಹೇಳ್ತೀನಿ ಗೊತ್ತಾ? ನಿಮ್ಮ ರಾಶಿ ಒಳಗಡೆ ಅಂಥ ಅದ್ಭುತಗಳಿದಾವಲ್ಲಿ. ಬುಧನಿದ್ದಾನೆ, ಗುರು ಇದ್ದಾನೆ, ಶನಿ ಇದ್ದಾನೆ ನಿಮ್ಮ ರಾಶಿ ಒಳಗಡೆ. ಅಂತಹ ನಕ್ಷತ್ರಗಳಿದಾವಲ್ಲಿ. 27 ನಕ್ಷತ್ರಗಳ ಪ್ರಧಾನವಾಗಿ ಒಂದು ಮಹಾ ನಕ್ಷತ್ರ ಸೇರಿಕೊಂಡಿದೆ, ಅನುರಾಧ. ಇನ್ನೊಂದು 27 ನಕ್ಷತ್ರಗಳೆಲ್ಲ ದೊಡ್ಡದೊಂದು ನಕ್ಷತ್ರ ಸೇರಿಕೊಂಡಿದೆ ಅಲ್ಲಿ, ಜ್ಯೇಷ್ಠ ಅಂದ್ರೇ ದೊಡ್ಡದು, ವಿಶಾಖ. ಅದಕ್ಕಾಗಿ ಈ 3 ಗ್ರಹಗಳಿಗೆ ಸಂಬಂಧಪಟ್ಟ ಬುಧ ಅತ್ಯಂತ ಅದ್ಭುತವಾಗಿರೋ ನಾಲೆಡ್ಜನ್ನು ಕೊಡುವವನು, ವಿಶೇಷವಾಗಿರ್ತಕ್ಕಂಥವನು. ಶನಿ ಒಂದು ನಕ್ಷತ್ರಕ್ಕೆ, ಇನ್ನೊಂದಕ್ಕೆ ಗುರು. ಇಲ್ಲಿ ಬಹಳ ಅದ್ಭುತಗಳಲ್ಲಿ ಅದ್ಭುತ. ಆಮೇಲೆ ಇನ್ನೊಂದಕ್ಕೆ ಅಧಿದೇವತೆ ಇಂದ್ರ. ಒಂದೊಂದು ಪದವಿ ಕೂಡ ನೀವು ಅಷ್ಟು ಚೆನ್ನಾಗಿ ಅನುಭವಿಸ್ತೀರಿ. ಆಮೇಲೆ ನಿಮ್ಮಲ್ಲಿ ಈ ತಾಯಿಯ ಕರಳು ಅಂತ ಇರುತ್ತೆ, ಹೆಣ್ಣು ಕರಳು, ಇವ್ರಿಗೆಲ್ಲ ಇರುತ್ತೆ. ಅಹಂಕಾರದಿಂದ ನೀವು ನಾಶ ಆಗಿರ್ತೀರಿ. ಇದೊಂದು ಬರೆದಿಟ್ಕೊಳ್ಳಿ. ತೋರ್ಪಡಿಕೆಯಿಂದ ನಾಶ ಆಗಿರ್ತೀರಿ. ಇದೇನು ಮಾಡಬೇಡಿ. ನೀವು ಭಾಗ್ಯೋದಯವಾಗಿದೆ, ಅತ್ಯಂತ ಭಾಗ್ಯದ ಫಲಗಳನ್ನೇ ಪಡೆದುಕೊಳ್ತೀರಿ. ಯಾವುದನ್ನು ಯಾವಾಗ ಎಲ್ಲಿ ಹೇಗೆ ಮಾಡಬೇಕು ಗೊತ್ತಿರುತ್ತೆ. ಇಮ್ಮಿಡಿಯೇಟ್ ಸಡನ್ ಕೋಪ ಬರುತ್ತಲ್ಲ, ಅದೊಂದು ನೀವು ತಡ್ಕೊಳ್ಬೇಕಾಗತ್ತೆ. ಸಡನ್ ಕೋಪ ಬಂದಾಗ ನಾಶ ಆಗಿಬಿಡುತ್ತೆ, ನೀವು ನಾಶ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಪೇಷನ್ಸ್. ಎಷ್ಟು ಅಂತಂದರೆ ತಾಳ್ಮೆ. ನಿಮ್ಮದು 100 ತರಹದ್ದು ತಪ್ಪಿದ್ದಾಗ ನೀವು ತಾಳ್ಮೆ ವಹಿಸ್ತೀರಿ. ತಪ್ಪೇ ಇಲ್ಲ ನಿಮ್ಮದು, ಬೆಟ್ಟದಷ್ಟು ಕೋಪ ಮಾಡ್ಕೊಳ್ತೀರಿ, ಮಾತಾಡ್ತೀರಿ. ಆವಾಗ ನಿಮ್ಗೆ ತಪ್ಪಿದೆ ಅಂತ ಅಂದ್ಕೊಳ್ಳಿ. ಮಾನಕ್ಕೆ ಬಹಳ ಅಂಜುತ್ತೀರಿ, ಮರ್ಯಾದೆಗೆ ಬಹಳ ಅಂಜುತ್ತೀರಿ. ನಿಮಗೆ ಮಾನ ಮರ್ಯಾದೆ ಹೋಗಬಾರ್ದು, ಎಲ್ಲ ಇದೆ. ಆದರೆ ಇದು 9ನೇ ಮನೆಗೆ ಗುರು ಬಂದಾಗ, ಅದು ನಿಮ್ಮ ರಾಶಿಯಲ್ಲಿ ಏನಾದರೂ ಕೂಡ ಬೃಹಸ್ಪತಿ ಉಚ್ಚ ಸ್ಥಾನದಲ್ಲೇ ಇದ್ದಾಗ ನಿಮ್ಮ ರಾಶಿ ಕುಂಡಲಿಯಲ್ಲಿ ಅದ್ಭುತಗಳೇ ನಡೆದು ಹೋಗ್ತವೆ 2 ತಿಂಗಳಲ್ಲಿ. ಅದಕ್ಕೆ ಶಾಶ್ವತವಾಗಿರ್ತಕ್ಕ ಏನಾದರೂ ಒಂದು ಮಾಡಿ ಪ್ರಯತ್ನ ಪಡಿ.
ಹಾಗೇ ಆಗತ್ತೆ, ಬರೆದಿಟ್ಕೊಳ್ಳಿ. ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ, ನನ್ನ ಪ್ರೀತಿಯ ವೃಶ್ಚಿಕ ರಾಶಿ ಬಂಧುಗಳ ಬೆಲ್ಲವನ್ನು ದಾನ ಮಾಡಿ, ಸೌತೆಕಾಯಿಯನ್ನು ದಾನ ಮಾಡಲೇಬೇಕು, ನೀವು ಮಾಡಲೇಬೇಕು. ಅದರ ಕುಂಬಳಕಾಯಿನೂ ಕೂಡ ದಾನ ಮಾಡಿ. ಯಾರಾದರೂ ನಿಮ್ಮನ್ನು ಅಂಗಲಾಚಿ ಬೇಡಿಕೊಂಡು ಬಂದಾಗ ನಿಮ್ಮ ಕೈಲಿ ಆಗಿದ್ದ ಸಹಾಯವನ್ನು ಮಾಡಿ. ಯಾರಾದೊಬ್ಬ ಗುರುಗಳನ್ನು ನಿಮಗೆ ಈ 1.5 ತಿಂಗಳಲ್ಲಿ ನನಗೆ ದೀಕ್ಷೆ ಕೊಡಿ ಗುರುಗಳೇ ಅಂತೇಳಿ ಒಂದು ಮಂತ್ರವನ್ನು ತೆಗೆದುಕೊಳ್ಳಿ. ಅವರಿಂದ ಒಂದು ಕಂಕಣವನ್ನು ಕಟ್ಟಿಸ್ಕೊಳ್ಳಿ. ಗುರುಗಳಿಗೆ ನಿಮಗೆ ಶಕ್ತ್ಯಾನುಸಾರ ಒಂದಷ್ಟು ಬಂಗಾರವನ್ನು ದಾನ ಮಾಡಿ. ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಅಭಿಷೇಕವನ್ನು ವೀಕ್ಷಣೆ ಮಾಡಿ. ಆಮೇಲೆ ಒಂದು ಗಿಡದ ಕೆಳಗಡೆ, ಅರಳಿ ಮರದ ಕೆಳಗಡೆ ಅಥವಾ ಬನ್ನಿ ಮರದ ಕೆಳಗಡೆ ಕುಳಿತುಕೊಂಡು ಈ ಒಂದು ಮಂತ್ರವನ್ನು, ಗುರುವಿನ ಮಂತ್ರವನ್ನು ಹೇಳಿಬಿಡಿ. ಯಾಕೆಂದರೆ ನನಗೆ ತುಂಬ ತೊಂದರೆ ಇದೆ, ಸಾಲ ಇದೆ, ಮತ್ತೊಂದಿದೆ, ಇನ್ನೊಂದಿದೆ, ನಾನು ಅಪವಾದಕ್ಕೆ ಸಿಕ್ಕೊಂಡಿದ್ದೀನಿ, ಎಲ್ಲ ಕೂಡ ಒನ್ ಬೈ ಒನ್ ಹೇಳ್ಕೊಂಡು ಈ 1.5 ತಿಂಗಳಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರತಿಬಂಧುಗಳೇ. ನಿಮಗೆ ಲಾಂಗ್ ಟೈಮ್, ಲೈಫ್ ಲಾಂಗು ನೀವು ಖುಷಿಯಾಗಿ ಸಂತೋಷವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ನಡೆಯುತ್ತೆ ಇಲ್ಲಿ. ಅದೇನಾದರೂ ಆಗ್ಬೋದು, ಲಾಟ್ರಿಯಿಂದ ಆಗಬಹುದು, ಅಥವಾ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಹಂಚಿಕೊಳ್ಳೋದಾಗಿರಬಹುದು, ಒಂದು ಸೈಟ್ ತೆಗೆದುಕೊಳ್ಳೋದಾಗಿರಬಹುದು, ಮನೆ ಕಟ್ಟುವಂಥದ್ದಾಗಿರಬಹುದು, ನಿಮ್ಮ ಮಿತ್ರರಿಂದ ಸಹಾಯ ಪಡೆಯೋದಾಗಿರ್ಬೋದು, ಅಥವಾ ನೀವು ಮಾಡೋದಾಗಿರ್ಬೋದು, ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ನೀವು ನಿಮಗೆ ಪರ್ಮನೆಂಟಾಗಿ ಉಳ್ಕೊಳ್ತಕ್ಕಂಥ ಟೆಂಪ್ರವರಿ ಯೋಚನೆಯೇ ಮಾಡಬೇಡಿ. ಪರ್ಮನೆಂಟಾಗಿ ಇನ್ನು ಹೇಳಿದ್ರೆ ನಡೆದೋಗ್ತವೆ. ಸಾಲ ಅವನಿಗೆ ಇನ್ನೊಂದ್ಸಲ ಉಗಿಸ್ಕೊಳ್ತೀರಾ, ಬಯಸ್ಕೊಳ್ತೀರಾ, ನೀವು ಅವನ್ನ ಬೈತೀರಾ, ನಡೆದೋಗುತ್ತೆ, ಕಿತ್ತು ಹೋಗುತ್ತೆ, ಕ್ಲಿಯರ್ ಆಗುತ್ತೆ ರೀ. ನಿಮಗೆ ಎಂಡ್ ಟು ಎಂಡ್ ನೀವು ಥಿಂಕ್ ಮಾಡಿದ್ರೆ ಏನಾದರೂ ಒಂದು ಬೇಕಲ್ಲ, ಅದು ಈ 1.5 ತಿಂಗಳಲ್ಲಿ ನಡೆಯುತ್ತೆ ನನ್ನ ಪ್ರೀತಿ ಬಂಧುಗಳು. ಆಕಾಶಕ್ಕೆ ಏಣಿ ಹಾಕುವಂಥ ಸಂದರ್ಭ ನಿಮ್ದು ಇವಾಗ. ಏಣಿ ಹಾಕ್ಬೋದು ನೀವು ಇವಾಗ, ಏನು ಬೇಕಾದರೂ ಮಾಡ್ಬೋದು ನೀವು ಇವಾಗ. ಅದು ನಿಮ್ಮನ್ನು ಹಾಗೆ ಹುಡ್ಕೊಂಡು ಬಂದಿರುತ್ತೆ ಈಗ, ಅಂಥ ಸುಸಂದರ್ಭ ನಿಮಗಿದು. ಅದಕ್ಕಾಗಿ ನೀವು ಅದ್ಭುತವಾಗಿ, ಆಮೇಲೆ ಎಲ್ಲಾದರೂ ಅನ್ನದಾನ ನಡೀತೆ ಅಂತಂದರೆ ತೊಗರಿ ಬೇಳೆಯನ್ನು ಕೂಡ ಕೊಡಿಯಪ್ಪ, ನಿಮ್ಮ ರಾಶಿಗೆ ಸಂಬಂಧಪಡೋದು ತೊಗರಿ ಬೇಳೆಯನ್ನು ಕೊಡಿ. ಆಮೇಲೆ ಮಂಗಳವಾರ ಮನೆಯಲ್ಲಿ ಕೂಗಾಡಬೇಡಿ. ಮಂಗಳವಾರ ನೀವು ಮಾಡುವಂಥ ಊಟ ಎಂಥದ್ದು ಮಾಡ್ತೀರಲ್ಲ ಅದನ್ನು ಮಾಡಬೇಡಿ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ, ಮತ್ತು ಇಲ್ಲಿ ಬಂದಿದ್ದಾನಲ್ಲ ಮಹಾನುಭಾವ 9 ಮನೆ ಗುರು, ಅವನ ದರ್ಶನ, ಮತ್ತು ನಿಮ್ಮಿಬ್ಬರ ಮಧ್ಯೆ ಒಬ್ಬ ಇದ್ದಾನೆ. ಅವನ್ಯಾರು? ರವಿ. ಈ ರವಿಯನ್ನು ಆಡಿಕೊಂಡಾಡಿ ಪ್ರತಿದಿನ ಸೂರ್ಯನಿಗೆ ಒಂದು ಅರ್ಘ್ಯ ಕೊಟ್ಟರು ಕೂಡ ಸಾಕು. ಈಗ ನೀವು ನಿದ್ದೆ ಮಾಡಿದಿರಿ, ಸಾಕು, ಎದ್ದೇಳಿ, ಇನ್ನೇ ನಿದ್ದೆ ಮಾಡ್ತೀರಿ, ಎಷ್ಟೊಂದು ನಿದ್ದೆ ಮಾಡ್ತೀರಿ. ಇನ್ನು ನಾವು ಮಲಗೋದು ಇದ್ದೇ ಇದೆ, ಚಿರನಿದ್ರೆ, ಇದು ಚರನಿದ್ರೆ. ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಎದ್ದೇಳಿ, ಆ 1.5 ತಿಂಗಳು ಎದ್ದು ಒಂದಷ್ಟು ಕೆಲಸಗಳನ್ನು ಮಾಡಿ. ಇದೇ ಈ 1.5 ತಿಂಗಳಲ್ಲಿ ಅವನು ಮತ್ತೂ ಹಿಂದೆ ಕೊಟ್ಟೋಗ್ತಾನೆ ರೀ. ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ, ಈ ಅವಕಾಶವನ್ನು ನೀವು ಸದುಪಯೋಗ ಪಡ್ಕೊಳ್ಳಲೇಬೇಕು. ನಿಮ್ಮ 9 ಡೋರ್ ಕೀಗಳು ನಿಮಗೆ ಕೊಡ್ತಾನೆ ರೀ ಗುರು. ಓಪನ್ ಮಾಡ್ರಿ, ಏನು ಬೇಕೋ ಬಾಚ್ಕೊಳ್ರಿ, ಪಡ್ಕೊಳ್ರಿ, ಅಂಥದ್ದನ್ನು ಮಾಡ್ಕೊಳ್ತೀರಿ. ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಂಗಳವಾರ ಮಾಡುವಂಥದ್ದು, ಜೊತೆಗೆ ಪ್ರತಿಫಲವನ್ನು ಪಡ್ಕೊಳ್ತಕ್ಕ ತಾಕತ್ತು ನಿಮಗೆ ಕೊಡ್ತಾನೆ ಹವ. ನೀವು ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮತ್ತೊಂದು ಸಲ ಹೇಳ್ತಿದ್ದೀನಿ, ನೀವು ಗುರು ವಿಶೇಷವಾಗಿರ್ತಕ್ಕಂಥದ್ದು, ರವಿ ಮಹಾದ್ಭುತ, ನಿಮ್ಮಿಬ್ಬರ ಮಧ್ಯೆ ಇದಾನವ, ಮತ್ತು ವಿಶೇಷವಾಗಿ ಮಂಗಳ ಗ್ರಹ, ಈ 3ಕ್ಕೂ ಕೂಡ ನಮನ ಸಲ್ಲಿಸ್ತಾ ಬನ್ನಿ. ನಿಮಗೆ ಯಾರ್ಯಾರು ಸರೆಂಡರ್ ಆಗ್ತಾರೋ, ನಿಮ್ಮನ್ನ ಶತ್ರುಗಳನ್ನ ಮಾತಾಡಿಕೊಡ್ತಾ ಇದ್ರಲ್ಲ, ಆ ಶತ್ರುಗಳಿಗೆಲ್ಲ ಬುದ್ಧಿ ಕಲಿಸ್ತಾ ನೀವು ಮತ್ತೊಂದನ್ನು ಪಡೆದುಕೊಳ್ಳತಕ್ಕಂತಹ ಶುಭದ ಪರ್ವಕಾಲ ನಿಮ್ಮದು. ವೃಶ್ಚಿಕ ರಾಶಿಯವರಿಗೆ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಇದೆಲ್ಲ ಫಲಗಳನ್ನ ಕೇಳಿದ್ಮೇಲೆ ನಮ್ದು ವೃಶ್ಚಿಕ ರಾಶಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಗುರುಗಳೇ. ಯಾಕಂದ್ರೆ ಭಾಗ್ಯದ ಬಾಗಿಲು ತೆರೆಯುವಂಥ ಸಮಯ, ಜೊತೆಗೆ ಬೆಲ್ಲ ಸೌತೆಕಾಯಿ ದಾನ ಮಾಡೋದ್ರಿಂದ ಕೂಡ ಇನ್ನಷ್ಟು ಒಳಿತನ್ನ ಕಾಣ್ತಾರೆ ಈ ಒಂದು ಸಂದರ್ಭದಲ್ಲಿ ಅಂತ ತಿಳಿಸ್ಕೊಟ್ರಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿ ಇದೆ ಗುರುಗಳೇ? ಇನ್ನು ಧನುಸ್ಸು ರಾಶಿಯವರಿಗೆ ಇಷ್ಟು ದಿನ ಗುರುಬಲ ಇತ್ತು, ಪಾಪ ಅವ್ರ ಗುರುಬಲ ಬಂದಿದ್ದು ಗೊತ್ತಾಗಲಿಲ್ಲ, ಹೋಗಿದ್ದು ಗೊತ್ತಾಗಲಿಲ್ಲ. ಈ ಪೇಚಾಟದಲ್ಲಿರ್ತಾರೆ. ಯಾರೋ ಹೇಳಿದ್ರು ಹಾಗೆ ನಡೆಯುತ್ತೆ ಅಂತೆ, ಹೀಗೆ ನಡೆಯುತ್ತೆ ಅಂತ.